ಬೋರ್ವೆಲ್ನಲ್ಲಿ ಬಿದ್ದಿದ್ದ ಮಗು ಸಾತ್ವಿಕ್ ಆತನ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತದೆ. ಕೋಟ್ಯಾಂತರ ಜನ ಪ್ರಾರ್ಥನೆ ಮಾಡಿದ್ರು, ಬದುಕಿ ಬಾ, ಏನು ಆಗ್ದಲೇ ಇರಲಿ, ಮಗು ಚೆನ್ನಾಗಿ ಬದುಕು ಬರಲಿ ಅಂತ. ಇದೀಗ ಸಾತ್ವಿಕ್ ತಪಾಸಣೆಗೆ ಬಂದ ಜಿಲ್ಲಾ ಸರ್ಜನ್ ಶಿವಾನಂದ ಮಾಸ್ತಿಹೊಳಿ ಅವರು ಹೇಳಿದ್ದಾರೆ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅಂತ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಕೊಡ್ತಾ ಇರುವಂತಹ ಚಿಕಿತ್ಸೆ ಅದು. ನಿನ್ನೆಯಿಂದಲೇ ತಪಾಸಣಾ ಕಾರ್ಯ ನಡೆದಿದೆ. ಸಾತ್ವಿಕ್ನ ಈಗ ತೀವ್ರ ನಿಗಾ ಘಟಕದಲ್ಲಿ ಇಟ್ಟಿದ್ದಾರೆ. ಸಾತ್ವಿಕ್ ಸಂಪೂರ್ಣ ಆರೋಗ್ಯವಾಗಿದ್ದಾನೆ, 2 ದಿನ ನಿಗಾದಲ್ಲಿ ಇಡಲಾಗಿದೆ ಅಂತ ಸರ್ಜನ್ ಶಿವಾನಂದ್ ಅವರು ಹೇಳಿದ್ದಾರೆ. ಚಿಕ್ಕ ಪುಟ್ಟ ತರ್ಚಿರೋ ಗಾಯಗಳೂ ಆಗದಲ್ಲೇ ಇರೋ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಕಾರ್ಯಾಚರಣೆ ಮಾಡಿದ್ರು. ಮೊದಲನೇದಾಗಿ ಆ ಸಿಬ್ಬಂದಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈಗ ಆ ಮಗುವಿನ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಂಡು ಬಂದಿದೆ ಅಂತ ಮಗುವನ್ನ ಕೇರ್ ಮಾಡ್ತಾ ಇರೋರು ಕೂಡ ಹೇಳ್ತಾ ಇದ್ದಾರೆ. ನೆನ್ನೆ ಪಲ್ಸ್ ರೇಟ್ ಇಂದ ಹಿಡಿದು ಎಲ್ಲವೂ ನಾರ್ಮಲ್ ಆಗಿದೆ, ಬಟ್ ಸ್ಟಿಲ್ ನಾವು ನಿಗಾದಲ್ಲಿ ಇಡಬೇಕಾಗತ್ತೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಮಗುವನ್ನ ಇದೀಗ ಜಿಲ್ಲಾಸ್ಪತ್ರೆಯಲ್ಲಿ, ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವುದರ ಮುಖಾಂತರ ತೀವ್ರ ಒಂದು ನಿಗಾ ಘಟಕದಲ್ಲಿ ಇಟ್ಟಿದ್ದಾರೆ. ಮಗು ಈಗ ಚೆನ್ನಾಗಿದೆ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಇಡೀ ರಾಜ್ಯವೇ ಕಣ್ಣೀರು ಹಾಕ್ಬಿಟ್ಟಿತ್ತು ಸುದ್ದಿ ನೋಡ್ತಾ ಇದ್ದಂತೆ. ಎಷ್ಟು ದಿನ ಅಂದರೆ ಈಗ ಸಾತ್ವಿಕೆಯನ್ನ ಮೊದಲೇದಾಗಿ ನಮಗೆ ಮಾಹಿತಿ ಇರೋ ಪ್ರಕಾರ 2 ದಿನ ಒಳಗೆ ಏನು ಅಂತ ನಿಗಾ ಘಟಕದಲ್ಲಿ ಇಡ್ತೀವಿ. ತದನಂತರ ಮಗುವಿನ ಎಲ್ಲ ಪರಿಸ್ಥಿತಿ ನೋಡಿಕೊಂಡು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು. ಈಗ ನೀವು ನೋಡಿದ ಪರಿಸ್ಥಿತಿ ಆದರೆ ಯಾವಾಗ ಡಿಸ್ಚಾರ್ಜ್ ಮಾಡ್ಬೋದು ಸರ್, ಯಾವಾಗ ಮಗು ಮನೆಗೆ ಹೋಗ್ಬೋದು ಅಂತ? ಏನಂತೆ ಅಬ್ಸರ್ವೇಷನ್ ಇದು, ನಾವು ಅಬ್ಸರ್ವೇಷನ್ಗೋಸ್ಕರ ಮಗನ ಇಡ್ತೀವಿ ಇಲ್ಲಿ. ಅದು ಮಿನಿಮಮ್ 48 ತಾಸರ ಮಗು ಇರಲಿ ಅಂತ ನನ್ನ ಆಶೆ. ಯಾಕಪ್ಪ ಅಂದರೆ ಏನೇ ಏರಿಪೇರಿ ಆದರೂ ಕೂಡ 48 ತಾಸು ಒಳಗಡೆ ಆಗ್ತವೆ. ಅಷ್ಟರೊಳಗೆ ಈಗ ಎಲ್ಲರೂ ವೈದ್ಯರು ನೋಡಿದರೆ ಇನ್ನೊಂದು ಸಲ ನಾವು ಕಂಟಿನ್ಯೂಸ್ 2-3 ದಿನ ಅಬ್ಸರ್ವೇಷನ್ ಮಾಡ್ತೀವಿ. ಎಲ್ಲರೂ ವೈದ್ಯರು ತನ ಇನ್ನೊಮ್ಮೆ ನಾವು ನಮಗೆ ಸಂಪೂರ್ಣವಾಗಿ ಆರೋಗ್ಯವಂತಾಗಿ ಅನಿಸಬೇಕು, ಆವಾಗ ಡಿಸ್ಚಾರ್ಜ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಏನಂತಂದರೆ ಸ್ಪಷ್ಟವಾದಂಥ ಒಂದು ಮತ್ತು ಇದು ವಿಸ್ಮಯನೇ ಸರಿ ಅಂತ ಹೇಳಿ ಕೂಡ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ. ಓಕೆ, ಈಗ ಮಗುವನ್ನ ರಕ್ಷಣೆ ಮಾಡಿದಾಗಿಂದ ಸುಮಾರು 48 hours ಅಬ್ಸರ್ವೇಷನ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ 1 ದಿನ ಕಳೆದಿದೆ, 2 ದಿನ ಆದ ನಂತರ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ.